ವಿಧಾನಸೌಧದ ಮುಂದೆ ಇರುವ ಕೆಂಪೇಗೌಡ ಪ್ರತಿಮೆಗೆ ಮೊನ್ನೆ 4ನೇ ತಾರೀಕು RCB ಸೆಲೆಬ್ರೇಷನಲ್ಲಿ ಸಂಪೂರ್ಣವಾಗಿ ಡ್ಯಾಮೇಜಸನ್ನು ಮಾಡಿ ಅಲ್ಲಿದ್ದಂಥ ಲೈಟಿಂಗ್ಸ್ ಆಗಿರ್ಬೋದು, ಅದು ಸುತ್ತಮುತ್ತ ಹಾಕಿರುವಂಥ ಬ್ಯಾರಿಕೇಡ್ಸ್ ಆಗಿರ್ಬೋದು, ಸ್ಟೀಲ್ ರೇಲಿಂಗ್ಸ್ ಆಗಿರ್ಬೋದು, ಬೆಂಗಳೂರನ್ನು 500 ವರ್ಷದ ಹಿಂದೆ ಸ್ಥಾಪನೆ ಮಾಡಿ ಈ ಜನಾಂಗಕ್ಕೆ ಹಸ್ತಾಂತರ ಮಾಡಿ ಚೆನ್ನಾಗಿರಲಿ ನಮ್ಮವರು ಅಂತ ಕೊಟ್ಟಂಥ ಐತಿಹಾಸಿಕ ಪುರುಷರನ್ನು ವಿಧಾನಸೌಧದ ಮುಂದೆ ಪೊಲೀಸವರು ಸರ್ಕಾರ ಒಂದು ಅವಮಾನ ರೀತಿಯಲ್ಲಿ ಮಾಡಿ ಬಿಟ್ಟಿದ್ದಾರೆ ಅಂತಂದರೆ ವಿಧಾನಸೌಧದ ಮುಂದೆ ನಿಜವಾಗ್ಲೂ ಪ್ರತಿಮೆಗಳು ಇಡೋದು ದೊಡ್ಡ ವಿಚಾರ ಅಲ್ಲ. ಆ ಪ್ರತಿಮೆಗಳಿಗೆ ಡ್ಯಾಮೇಜ್ ಆಗದಂಗೆ ನೋಡ್ಕೊಬೇಕಾದ್ದು ಐ ಥಿಂಕ್ ಪೊಲೀಸು ಮತ್ತು ಸರ್ಕಾರದ ಕೆಲಸ. RCB ಸೆಲೆಬ್ರೇಷನ್ ಓಕೆ, ನಾವೆಲ್ಲ ಜೊತೆಲಿದ್ರಿ, ಬಟ್ ಏನೋ ಸೆಲೆಬ್ರೇಷನ್ ಅನ್ನೋ ಹೆಸರಿನಲ್ಲಿ ಪುಡಾರಿಗಳು ಒಂದಷ್ಟು ಜನ ಪುಡಾರಿಗಳು ಆ ಬ್ಯಾರಿಕೇಡ್ಸ್ಗಳನ್ನು ಮುರಿದಾಕಿ, ಆ ಕೆಂಪೇಗೌಡರು ಸುತ್ತಮುತ್ತದಂಥ ಬ್ಯಾರಿಕೇಡ್ಸ್ಗಳನ್ನು ಮುರಿದಾಕಿ, ಆ ಸ್ಟೀಲ್ ರೇಲಿಂಗ್ಸನ್ನು ಮುರಿದಾಕಿ ನಿಜವಾಗ್ಲೂ ಒಂದು ರೀತಿಯ ಸಮುದಾಯಕ್ಕೆ ಮತ್ತು ಅವರನ್ನು ಫಾಲೋವರ್ಸ್ಗೆ ಮತ್ತು ಬೆಂಗಳೂರನ್ನು ಇದ್ದು ಅವರ ಋಣವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅವ್ರಿಗೆ ಮಾಡಿದಂಥ ಅಚಾತುರ್ಯ ಅಲ್ವಾ. ಒಬ್ಬ ಡೆಪ್ಯೂಟಿ CM DK ಶಿವಕುಮಾರ್ ಸಮುದಾಯದ ನಾಯಕ ಅಂತ ಹೇಳ್ಕೊಂಡು DK ಶಿವಕುಮಾರ್ ದಯಮಾಡಿ ಅಲ್ಲಿ ಹೋಗಿ ನೋಡಿ ವಿಧಾನಸೌಧದ ಮುಂದೆ. ನಿಮ್ಮ ವಿಧಾನಸೌಧದ ಮುಂದೆ ಕೆಂಪೇಗೌಡರ ಪ್ರತಿಮೆ ಸುತ್ತಮುತ್ತ ಹುಚ್ಚಾಟ ಮೆರೆದು ಎಂಟೈರ್ ಆ ಒಂದು ವಿರೂಪಗೊಳಿಸಿರುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಹಾಗಾಗಿ ವಿಧಾನಸೌಧದಲ್ಲಿ ನಾನೇ ಸ್ವತಃ ಬಂದು ದಾಖಲೆ ಸಮೇತ ಒಂದು ಕಂಪ್ಲೇಂಟನ್ನು ಹಾಕಿದ್ದೀವಿ. FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಡ್ಯಾಮೇಜಸ್ ಯಾರೇ ಮಾಡಿದ್ರು ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. ನಾನು ಕಂಪ್ಲೇಂಟನ್ನು ಹಾಕಿದ್ದೀನಿ. ಜಸ್ಟ್ ವಾಂಟೆಡ್ ಟು ಇಂಟಿಮೇಟ್, ದಯಮಾಡಿ ಇವತ್ತಿನ ಯುವ ಜನತೆಗೆ ಒಂದು ಡಿಸಿಪ್ಲಿನನ್ನು ಕೂಡ ಇವತ್ತಿನ ವ್ಯವಸ್ಥೆ ಕಲಿಬೇಕಾದ್ದು ತುಂಬ ಅವಶ್ಯಕತೆ. ಎಲ್ಲ ಓಕೆ, ಬಟ್ ಆದರೆ ಈ ಸೆಲೆಬ್ರೇಷನ್ನ ಹೆಸರುಗಳು, ಈ ಸಾವುಗಳು, ಈ ಇಂಡಿಸಿಪ್ಲಿನ್ ನಡತೆ, ಮತ್ತು ಈ ರೀತಿ ಬೇರೆ ಒಂದು ಸೆಲೆಬ್ರೇಷನ್ ಮಾಡೋಕ್ಕೋಗಿ ಬೇರೆದನ್ನೆಲ್ಲ ವಿರೂಪಗೊಳಿಸೋದು, ಡ್ಯಾಮೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳುತ್ತಾ ಐ ಥಿಂಕ್ ಸರ್ಕಾರ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ ಇಂಥ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅಂತ ಹೇಳುತ್ತಾ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಇನ್ ವಿಧಾನಸೌಧ ಪೊಲೀಸ್ ಸ್ಟೇಷನ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.